ಇನ್ನು ವಕ್ಫ್ ವಿಚಾರ ಎಷ್ಟರ ಮಟ್ಟಿಗೆ ಅದು ಸದ್ದಾಗಿದೆ, ಸುದ್ದಿಯಾಗಿದೆ ಗೊತ್ತಿರುವಂಥ ಸಂಗತಿ. ಎಷ್ಟರ ಮಟ್ಟಿಗೆ ವ್ಯಾಪಿಸ್ತಾ ಇದೆ, ಹೇಗೆ ವ್ಯಾಪಿಸ್ತಾ ಇದೆ? ಸರ್ಕಾರ ಈ ನೋಟಿಸನ್ನು ನಾವು ವಾಪಸ್ ತಗೊಂಬಿಟ್ಟಿವಿ ಅಂತ ಹೇಳಿದ ತಕ್ಷಣ ಆಗುತ್ತಾ? ಅಲ್ಲಿ ಹೇಗೆ ದಾಖಲಾತಿಗಳು ಬದಲಾದವು, ಮ್ಯೂಟೇಷನ್ಗಳು ಹೆಂಗೆ ಬದಲಾದವು, ಏನು ಎತ್ತ, ಇದೆಲ್ಲದರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಲ್ಲ. ನೀವು ಸುಮ್ಮನೆ ಏನು ಅಂದರೆ ನೋಟಿಸ್ ವಾಪಸ್ ತಗೊಂಬಿಟ್ವಿ ಅಂತ ತಕ್ಷಣ ಆಗೋಗ್ಬಿಡುತ್ತಾ? ಈಗ ನೋಡಿ, ಅದು ಈ ಮಠ, ರುದ್ರಭೂಮಿ, ದೇವಸ್ಥಾನ ಎಲ್ಲವನ್ನೂ ಕೂಡ ಆಕ್ರಮಿಸ್ಕೊಳ್ಳೋದ್ರ ಜೊತೆಗೀಗ ಯಾವ್ಯಾವ ನಾಯಕರುಗಳಿದ್ರಲ್ಲ, ಅದು ಕಾಂಗ್ರೆಸ್ ನಾಯಕರಾಗಿರ್ಬೋದು, ಬಿ ಜೆ ಪಿ ನಾಯಕರಾಗಿರ್ಬೋದು, ಪಕ್ಷಾತೀತವಾಗಿ ಅವ್ರಿಗೂ ಕೂಡ ಅದರ ಬಿಸಿ ತಗಲ್ತಾ ಇದೆ. ಬಿ ಜೆ ಪಿಯ ಶಾಸಕರಿಗೂ ಕೂಡ ಅದರ ಬಿಸಿ ತಟ್ತಾ ಇದೆ. ಕಾಂಗ್ರೆಸ್ನ MLCಗೂ ಕೂಡ ಅದರ ಬಿಸಿ ತಟ್ತಾ ಇದೆ. ಇದು ಸಂಗತಿ. ಇಬ್ಬರ ಜಮೀನಿನ ಪಹಣಿನಲ್ಲೂ ಕೂಡ ವಕ್ಫ್ ಅಂತ ನಮೂದಾಗಿದೆ. ಇಲ್ಲಿಗೆ ಬಂದಿದೆ ನೋಡಿ ಸಂಗತಿ. ಮಾನಪ್ಪ ವಜ್ಜಲ್, ಲಿಂಗಸುಗೂರು ಬಿಜೆಪಿ ಶಾಸಕ, ಜೊತೆಗೆ ಕಾಂಗ್ರೆಸ್ನ MLC ಶರಣಗೌಡ ಬಯ್ಯಾಪುರ್, ಅವ್ರಿಗೂ ಕೂಡ ಈಗ ವಕ್ಫ್ ಬಿಸಿ ತಟ್ಟಿದೆ. ಮಾನಪ್ಪ ಅವರ ಪುತ್ರ ಆಂಜನೇಯ ವಜ್ಜಲ್ ಅವರ 1 ಎಕರೆ ಜಮೀನು, 1 ಎಕರೆ ಜಮೀನಿನ ಪಹಣಿನಲ್ಲಿ ವಕ್ಫ್ ಅಂತ ಇದೆ. ಇದು ಸಂಗತಿ. ಬೇಕಿತ್ತಿದು ಅಂತ ಇದು. ಯಾಕಂದರೆ ಮಠಮಾನ್ಯಗಳಿಗೆ ಮುಟ್ಟೋದ್ರ ಮುಖಾಂತರ ಎಷ್ಟರ ಮಟ್ಟಿಗೆ ಮಠಾಧೀಶರುಗಳು ಉತ್ತರ ಕೊಡೋಕ್ಕೆ ಶುರು ಮಾಡಿದರು, ಪ್ರತಿಭಟನೆಗಳಾಯಿತು, ಇದೆಲ್ಲವೂ ಕೂಡ ನೋಡಿದ್ವಿ. ಈಗ ಪಾಪ ಪಕ್ಷಾತೀತವಾಗಿ ಎಲ್ಲ ನಾಯಕರ ಆಸ್ತಿ ಪಾಸ್ತಿಯನ್ನು ಕೂಡ ವಕ್ಫ್ ಮುಟ್ತಾ ಇದೆ. MLC ಶರಣಗೌಡ ಅವರಿಗೀಗ ತಲೆನೋವು ಶುರುವಾಗಿದೆ. ಈಗ ಅವರ ಜಮೀನಿನ ಪಹಣಿನಲ್ಲೂ ಕೂಡ ವಕ್ಫ್ ಅಂತ ಉಲ್ಲೇಖ ಆಗಿದೆ. ಬರ್ಕೊಡೋದು ಒಳ್ಳೆಯದು. ಇವರು ಮುದುಗಲ್ ಸರ್ವೆ ನಂಬರ್ 242/4ರಲ್ಲಿ 2007-8ರಲ್ಲಿ 1 ಎಕರೆ ಜಮೀನು ಖರೀದಿ ಮಾಡಿದರು ಬಯ್ಯಾಪುರ್. ಲಿಂಗಸುಗೂರಿನ ಅಂಕಲಿ ಮಠದ ಶ್ರೀಗಳಿಗೂ ಕೂಡ ಈ ಬಿಸಿ ತಟ್ಟಿದೆ. ಫಕೀರ ಸ್ವಾಮಿಗೆ ಸೇರಿದಂಥ 19 ಗುಂಟೆ ಜಮೀನು, ಅದರಲ್ಲಿ ವಕ್ಫ್ ಹೆಸರಿದೆ. ಸರ್ವೆ ನಂಬರ್ 242/8, ಅದರಲ್ಲಿ ಆ ಆಸ್ತಿನಲ್ಲಿ 19 ಗುಂಟೆ ಜಮೀನಿನಿದೆ. ಅದರಲ್ಲಿ ಆ ಪಹಣಿನಲ್ಲಿ ವಕ್ಫ್ ಅಂತ ಇದೆ. ಈಗ ನೀವು ಯಾರನ್ನು ಕೇಳ್ತೀರಿ? ಏನು ಮಾಡ್ತೀರಿ? ಇವಾಗ ಯಾವ ರೀತಿ ಪ್ರತಿಭಟನೆ ಮಾಡ್ತೀರಿ? ಸರ್ಕಾರ ಹೇಳ್ತು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಡೌಟೇ ಇಲ್ಲ, ನಾವು ವಾಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಹೌದು ಸ್ವಾಮಿ, ವಾಪಸ್ ತಗೊಳ್ಳಿ ಅಂತ ನೀವು ಹೇಳಿದ್ರಿ. ನೋಟಿಸ್ ಕೊಡೋ ತನಕ ಯಾಕೆ ಬಿಟ್ಟಿದ್ರಿ? ನಂಬರ್ 1. ನಂಬರ್ 2, ಪಹಣಿನಲ್ಲಿ ಅದರ ಹೆಸರು ಬದಲಾದಂಥ ಸಂದರ್ಭದಲ್ಲಿ ಗೊತ್ತಿರಲಿಲ್ವಾ ನಿಮಗೆ? ಹಂಗಾದರೆ ದಾಖಲಾತಿಗಳಲ್ಲಿ ಹೆಸರು ಬದಲಾಗೋದು. ಈಗ ನಾಯಕರುಗಳಿಗೆ ಪೀಕಲಾಟ ಶುರುವಾಗಿದೆ.